ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೇಬಿ ಕೂಚ್ ಹಾಕ್ತಾ ಇದ್ದೀನಿ. ನಾನು ಬೇಬಿ ಕೂಚ್ ಯಾವ ರೀತಿ ಹಾಕ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಸೀರೆ, ಕಸ್ಟಮರ್ ಸೀರೆ. ಇದು ಅವರು ಬೇಬಿ ಕೂಚ್ ಹಾಕಿ ಹೇಳಿದ್ದಾರೆ. ಅದಕ್ಕೆ ನಾನು ಬೇಬಿ ಕೂಚ್ ಯಾವ ರೀತಿ ಹಾಕ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೀರೆ ಬಂದು ಫುಲ್ ಲೈಟ್ ಬ್ಲೂ ಐತಿ, ಪಲ್ಲು ಬಂದು ಗೋಲ್ಡನ್ ಕಲರ್ ಐತಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೀರೆಗೆ ಬೇಬಿ ಕೂಚ್ ಹಾಕಾಗಿ ಏನೇನು ಬೇಕು ತೋರಿಸ್ತೀನಿ ನೋಡಿ. ಇಲ್ಲಿ ಜರಿ ಥರ ತೊಗೊಂಡಿನಿ, ಕತ್ರಿ, ಗಮ್ಮು, 2 ಕಲರ್ ದಾರ ತೊಗೊಂಡಿನಿ. ಸೀರೆ ಯಾವ ಕಲರ್ ಐತಿ ಅದೇ ಕಲರ್ ದಾರ ತೊಗೋಬೇಕು. ನಾನು ದಾರ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಕುಚ್ಚು ಕಟ್ಟಾಗ ದಾರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವ ರೀತಿ ದಾರ ರೆಡಿ ಮಾಡಿ ಇಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಈ ಥರ ದಾರ ರೆಡಿ ಮಾಡಿ ಇಡ್ತೀನಿ. ನಾನು ಸೂಜಿ ಒಳಗೆ ಹಾಕಿ ಕುಚ್ಚು ಕಟ್ಟೋದಿಲ್ಲ, ಲೇಟ್ ಆಗುತ್ತೆ ಸೂಜಿ ಒಳಗೆ ಹಾಕೋವಾಗ. ಅಂದರೆ ದಾರ ಎಳೆ ಕಮ್ಮಿ ತೊಗೋಬೇಕು, ಸೂಜಿ ಒಳಗೆ ಬರೋದಿಲ್ಲ. ಅದಕ್ಕೆ ನಾವು ಈ ಥರ ಮಾಡಿದ್ರೆ ಎಷ್ಟು ಬೇಕು ಅಷ್ಟು ತೊಗೋಬೋದು ದಾರ. ಈ ಥರ ದಾರ ರೆಡಿ ಮಾಡಿ ಹಾಕಿದ್ರೆ ಸೀರೆ ಕುಚ್ಚು ಬೇಗ ಆಗುತ್ತೆ. ಸೂಜಿ ಒಳಗಂದ್ರೆ ಲೇಟ್ ಆಗುತ್ತೆ. ದಾರ ರೆಡಿ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಾವೊಂದು ಬುಕ್ ತೊಗೊಂಡಿನಿ. ಏನು ನಮ್ಮ ಮನೇಲಿ ರಟ್ಟು ಅದು ಇರ್ತಾವಲ್ಲ, ಅದು ಏನು ತೊಗೋಬೋದು. ಬುಕ್ ಮೇಲೆ ಎಷ್ಟು ಎಳೆ ಬೇಕು ಅಷ್ಟು ಎಳೆ ದಾರ ಸುತ್ಕೊಬಿದ್ದೀನಿ. ನಾನು 60 ಎಳೆ ದಾರ ಸುತ್ಕೊತೀನಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ, ಎಷ್ಟು ಬೇಕಾದ್ರೆ ಸುತ್ಕೋಬೋದು. ಇಲ್ಲಿ ನೋಡಿ, ನಾನು ದಾರ ಸುತ್ಕೊಂಡಿನಿ, 60 ಎಳೆ ದಾರ ಸುತ್ಕೊಂಡಿನಿ ನಾನು. ಇವಾಗ ಕಟ್ ಮಾಡ್ತೀನಿ. ಕರೆಕ್ಟಾಗಿ ಹಿಡ್ಕೋಬೇಕು, ಹಿಡ್ಕೊಂಡು ಕಟ್ ಮಾಡಬೇಕು. ಇವಾಗ ಡಬಲ್ ಮಾಡ್ಕೊತೀನಿ. ಡಬಲ್ ಮಾಡಿ, ಕರೆಕ್ಟಾಗಿ ಡಬಲ್ ಮಾಡಿ, 2 ಸೈಡ್ ಅಷ್ಟೇ ಇರಬೇಕು, ಹೆಚ್ಚು ಕಮ್ಮಿ ಇರಬಾರ್ದು. ಡಬಲ್ ಮಾಡಿ ಅಲ್ಲಿ ಕರೆಕ್ಟಾಗಿ ಹಿಡ್ಕೊತೀನಿ. ಹಿಡ್ಕೊಬಿಟ್ಟು ಕಟ್ ಮಾಡ್ತೀನಿ. ಕಟ್ ಮಾಡಿ ಇವಾಗ ಗಮ್ ಹಾಕೋತೀನಿ. ಈ ಥರ ರೆಡಿ ಮಾಡಿದ್ರೆ ಬೇಗ ಬೇಗ ಆಗ್ಬೋದು ಕುಚ್ಚು. ಗಮ್ ಹಾಕಿ ಸ್ವಲ್ಪ ಆರಾಗಿ ಬಿಡಬೇಕು, ಒಂದು ಅರ್ಧ ಗಂಟೆ ಇಡಬೇಕು. ಹಿಂಗೆ ಅಂದರೆ ಬೇಗ ಬೇಗ ಆಗುತ್ತೆ. ನೋಡಿ, ಗಮ್ ಹಾಕಿ ಈ ಥರ ಮಾಡೀನಿ. ಸ್ವಲ್ಪ ಇಟ್ಬಿಟ್ರೆ ಮುಂದೆ ಗಟ್ಟಿ ಆಗುತ್ತಲ್ಲ, ಅದೇ ಸೀರೆ ಒಳಗೆ ನಾ ತೂತು ಮಾಡಿ ಹಾಕಿದ್ರೆ ಬೇಗ ಹೋಗುತ್ತೆ. ಅದಕ್ಕೆ ಇನ್ನೊಂದ್ಸಲ ಸುತ್ಕೋತೀನಿ. ನೋಡಿ, ಸುತ್ಕೊಂಡೀನಿ. ಅದನ್ನು ಸೇಮ್ ಹಿಂಗೆ ಕಟ್ ಮಾಡಿ ಗಮ್ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕು ದಾರ ಅಷ್ಟು ಸುತ್ಕೊಂಡು ಇಡಬೇಕು, ಅಂದರೆ ಬೇಗ ಬೇಗ ಹಾಕ್ಬೋದಲ್ಲ. ಅದಕ್ಕೆ ಎಷ್ಟು ಎಳೆ ಬೇಕು ಅಷ್ಟು ತಗೊಂಡು ದಾರ ಸುತ್ಕೊಂಡು ಮುಂದೆ ಗಮ್ ಹಾಕಿ ಇಟ್ಬಿಟ್ರೆ ಸ್ವಲ್ಪ ಆರಿದ್ರೆ ಬೇಗ ಬೇಗ ಹಾಕ್ಬೋದು. ಇವಾಗ ಕಟ್ ಮಾಡಿ ಗಮ್ ಹಾಕೋತೀನಿ. ಮುಂದೆ ಕರೆಕ್ಟಾಗಿ ಹಿಡ್ಕೋಬೇಕು. ನೋಡಿ, ದಾರ ರೆಡಿ ಮಾಡೀನಿ, 2 ಕಲರ್. ಇವಾಗ ದಾರ ರೆಡಿ ಆಗೈತಿ. ಕುಚ್ಚು ಹೇಗೆ ಹಾಕೋದು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ನಾ ಅರ್ಧ ಹಾಕಿದ್ದೀನಿ ಸೀರೆಗೆ, ಅರ್ಧ ಉಳ್ದೈತಿ. ನಿಮ್ಗೆ ತೋರಿಸ್ಬೇಕಂತಕ್ಕೆ ಇಟ್ಟಿದೆ. ಇವಾಗ ಜರಿ ಥ್ರೆಡ್ ತೊಗೊಂಡಿನಿ, ಕ್ರೋಶೆ ನೀಡಲ್ ನಂಬರ್ ತೊಗೊಂಡಿನಿ. ಕ್ರೋಶೆ ನೀಡಲ್ ತೊಗೊಂಡು ನಮಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಬಿಟ್ಟು ಸೂಜಿ ತಗೊಂಡು ತೂತು ಮಾಡಿದ್ರೆ ನಾವು ದಾರ ರೆಡಿ ಮಾಡಿ ಇಡ್ತೀವಲ್ಲ, ಅದು ಒಳಗೆ ಹೋಗಬೇಕಲ್ಲ. ಅದಕ್ಕೆ ತೂತು ಮಾಡಿ ಒಳಗೆ ಹಾಕಿ ಎಳ್ಕೊಬೇಕು.
ಆರಾಮ್ ಸರಿ ನಾವು ಕಟ್ಬೋದು. ಜರಿ ಥ್ರೆಡ್ ತೊಗೊಂಡು 3 ಸುತ್ತು ಸುತ್ಕೊತೀನಿ. ಸುತ್ತಬಿಟ್ಟು 3 ಗಂಟು ಹಾಕಬೇಕು. 3 ಗಂಟು ಹಾಕಬೇಕು. ನಾವು ಬೇಕಾದರೆ ಮಣಿ ಹಾಕ್ಕೋಬೇಕಂದ್ರೆ ಮಣಿನೂ ಹಾಕ್ಬೋದು ಮೇಲೆ. 3 ಗಂಟು ಹಾಕಿ ಕರೆಕ್ಟಾಗಿ ನೋಡಿ ಕಟ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಕಟ್ ಮಾಡಬೇಕು. ನಾನು 2 ಕಲರ್ ಹಾಕೀನಿ. 2 ಕುಚ್ಚು 1 ಕಲರ್, 2 ಕುಚ್ಚು 1 ಕಲರ್ ಇದೇ ಥರ ಹಾಕೀನಿ. ನಿಮ್ಗೆ ಬೇಕಂದರೆ ಒಂದೊಂದು ಕಲರ್, ಇನ್ನು 4 ಕುಚ್ಚು ಒಂದೊಂದು ಕಲರ್ ಹಿಂಗೆ ಹಾಕ್ಬೋದು. ನಿಮ್ದು ಇಷ್ಟ ಯಾವ್ದು ಕಲರ್ ಬೇಕೋ ಅದು ಹಾಕ್ಬೋದು. ದಾರ ಸುತ್ತಿ ಗಂಟು ಕಟ್ಟಿ ಕರೆಕ್ಟಾಗಿ ನೋಡಿ ಎಲ್ಲ ಕುಚ್ಚು ಒಂದೇ ಲೆವೆಲ್ ಇರಬೇಕು. ಕರೆಕ್ಟಾಗಿ ನೋಡಿ ಕಟ್ ಮಾಡಬೇಕು. ಒಂದು ಹೆಚ್ಚು ಕಮ್ಮಿ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಎಲ್ಲ ಕುಚ್ಚು ಅಷ್ಟೇ ಇರಬೇಕು. ಇನ್ನೂ ಒಂದು ಹಾಕೋತೀನಿ ಅದೇ ಕಲರ್. ಇದೇ ಥರ ಹಾಕೊಂಡು ಹೋಗಬೇಕು. ಇನ್ನು ನೋಡಿ ಹಾಕಿದ್ದೀನಿ. ಫುಲ್ ಸೀರೆ ಆಗೈತಿ, ಕಂಪ್ಲೀಟ್ ಆಗೈತಿ. 2 ಕಲರ್ ಚೆನ್ನಾಗಿ ಕಾಣಿಸಾಕತ್ತ ನೋಡಿ. ಇನ್ನು ಬೇಕಂದರೆ ನೀವು ಜಾಸ್ತಿ ಎಳೆ ದಾರ ತೊಗೋಬೋದು. 100 ಎಳೆ ತೊಗೋಬೋದು, ದಪ್ಪ ಬರುತ್ತೆ. ನಾನು 60 ಎಳೆ ಅಷ್ಟೇ ತೊಗೊಂಡಿನಿ. ಇನ್ನು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿ ಎಂಡ್ ಮಾಡ್ತೀನಿ. ಬಾಯ್.